ಮಕ್ಕಳಿಗಾಗಿ ನಾವು ನಿನ್ನೆ ಒಂದು ವಾಕ್ಯವನ್ನು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಒಂದು ಸಮಯದಲ್ಲೂ ನಿನ್ನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ನಿನ್ನ ಒಂದು ಯೋಜನೆಗಳನ್ನು ಅರಿತುಕೊಂಡು ನಿನ್ನ ವಾಕ್ಯಗಳನ್ನು ತಂದೆ ಧ್ಯಾನ ಮಾಡಿ ತಂದೆ ಒಂದು ವಿಷಯಗಳನ್ನು ಕಲಿತುಕೊಂಡು ಅದರಂತೆ ನಡೆಯುವ ಮಕ್ಕಳಾಗಿ ನಾವು ಮಾರ್ಪಡಿಸು. ಒಂದು ಮೀಟಿಂಗ್ ಒಬ್ಬೊಬ್ಬನ ಆಶ್ರಯಿಸು, ನಿನ್ನ ವಾಕ್ಯದಿಂದ ಬಲಪಡಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯ ತಂದೆ, ಆಮೇಲೆ. ಸೊ ಈ ಒಂದು ದಿನದಲ್ಲಿ ನಾವು ಯೆರೆಮೀಯ 41ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿದ್ದೀವಿ. ಯೆರೆಮೀಯ 41ನೇ ಅಧ್ಯಾಯ. ಸೊ ಇಲ್ಲಿ ಒಂದು ನಾವು ವರ್ಸ್ ಬೈ ವರ್ಸ್ ಹೋಗಕ್ಕಾಗೋದಿಲ್ಲ. ನಾನು ಈ ಘಟನೆಯನ್ನು ನಿಮಗೆ ಹೇಳ್ತೀನಿ, ಆಮೇಲೆ ಇದರಿಂದ ನಮ್ಗೆ ಆತ್ಮಿಕವಾಗಿ ನಾವು ಏನು ವಿಷಯಗಳನ್ನ ಪಡಿಬಹುದು ಅನ್ನೋ ಒಂದು ವಿಷಯ ನಾವು ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ನೋಡಿದ್ರೆ ಯೆರೆಮೀಯ 41ನೇ ಅಧ್ಯಾಯದಲ್ಲಿ ಇಲ್ಲಿ ನೆಬೂಕದ್ನೆಚ್ಚರ್ ರಾಜ ಬಂದು ಏನ್ ಮಾಡಿದ್ದಾರೆ, ಯೆರೂಸಲೇಮ್ನ ಬಂದು ಏನ್ ಮಾಡೋದು, ನಾಶ ಮಾಡಿ ಆ ಒಂದು ಯೆರೂಸಲೇಮಲ್ಲಿರುವ ದೇವಾಲಯವನ್ನು ಅದನ್ನ ಸರ್ವನಾಶ ಮಾಡಿ ಅದರಲ್ಲಿರೋ ಒಂದು ಎಲ್ಲ ವಸ್ತುಗಳನ್ನ ತಗೊಂಡು ಹೋಗ್ಬಿಡ್ತಾರೆ. ಆ ಜನಗಳನ್ನ, ಅಲ್ಲಿರೋ ಜನಗಳನ್ನ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅಲ್ಲಿ ಒಂದ್ ಸ್ವಲ್ಪ ಕೆಲವು ಬಡವರು ಇರ್ತಲ್ಲ, ಬಡ ಮಕ್ಕಳನ್ನ ಬಿಟ್ಬಿಡ್ತಾನೆ. ಅವ್ರಿಗೆಲ್ಲರಿಗೂ ಒಂದು ಗವರ್ನರ್ ಅಂತ ಏನ್ ಹೇಳ್ಬೋದು, ಒಂದು ಅಧಿಕಾರಿ ತರ ಏನ್ ಮಾಡ್ತಾರೆ, ನೇಮಿಸ್ತಾರೆ. ಆ ಒಂದು ಅಧಿಕಾರಿಗೆ ಒಂದ್ ಸ್ವಲ್ಪ ಏನ್ ಕೊಡ್ತಾರೆ, ಅವರಿಗೆ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್. ನೀನೇನ್ ಮಾಡ್ಬೇಕು, ಇಲ್ಲಿರೋ ಬಡ ಮಕ್ಕಳನ್ನ ನೋಡ್ಕೋಬೇಕು, ಆಮೇಲೆ ಅಲ್ಲಿ ಬರುವ ಒಂದು ಬೆಳೆಗಳನ್ನ, ಅಲ್ಲಿ ದ್ರಾಕ್ಷ ತೋಟ ಇರುತ್ತೆ, ಒಂದೊಂದು ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಬಂದು ನೀನ್ ಏನ್ ಮಾಡ್ಬೇಕು, ನನಗೆ ಕೊಡ್ಬೇಕು ಅಂತ ಒಂದು ಅಪ್ಪಣೆ ಕೊಟ್ಬಿಟ್ಟು ಹೋಗಿರ್ತಾನೆ. ಸೊ ಅವನ ಹೆಸರು ಬಂದು ಗಿಡಿಯೇಲ. ಆ ಗಿಡಿಯೇಲನಿಗೆ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ಬಿಟ್ಟು ನೆಬೂಕದ್ನೆಚ್ಚರ್ ರಾಜ ಹೋಗಿರ್ತಾರೆ. ಆ ಒಂದು ಸಮಯದಲ್ಲಿ ಏನಾಗತ್ತಂದ್ರೆ, ಒಂದು ಇಷ್ಮಾಯೇಲ್ ಅಂತ ಒಬ್ಬ ಬರ್ತಾನೆ. ಈ ಬಂದು ಅಬ್ರಾಹ್ಮಿಗೆ ಒಂದು ಮಗನ ಹೆಸರು ಇಷ್ಮಾಯೇಲ್ ಅಂತ ಬರುತ್ತೆ. ಇದು ಬಂದು ಇನ್ನೊಬ್ಬ ಇಷ್ಮಾಯೇಲ್ ಅಂತ, ಇವರ ತಂದೆ ಹೆಸರು ಬಂದು ನೆತಾನ್ಯ. ಇವನು ಬಂದು ಒಂದು ಯೂದ ವಂಶದ, ಅಂದ್ರೆ ದಾವೀದನ ಒಂದು ವಂಶದಲ್ಲಿ ಸೇರಿದವನು. ಇವನೇನ್ ಮಾಡ್ತಾನೆ, ಆ ಒಂದು ಸಮಯದಲ್ಲಿ ಒಂದು ಹೇಗಾದ್ರೂ ಗಿದಿಯೇಲನ್ನು ಗಿದಿಯೇಲನ್ನ ಬಂದು ಏನ್ ಮಾಡ್ಬೇಕು, ಕೊಲ್ಲಬೇಕು ಅಂತ ಆಸೆ ಪಡ್ತಾನೆ. ಅವನು ಬಂದು ಏನ್ ಮಾಡ್ತಾನೆ, ಇಲ್ಲಿ ನೀನ್ ನೋಡಿದ್ರೆ, ನೀವು ನೆನ್ನೆ ನೋಡಿರ್ತೀರಾ, ಬಂದು ವಾರ್ನಿಂಗ್ ಕೊಟ್ಟಿರ್ತಾರೆ ಗಿದಿಯೇಲನಿಗೆ, ಈ ತರ ಬಂದು ಅವನು ಪ್ಲಾನ್ ಮಾಡ್ತಾ ಇದ್ದಾನೆ ಸಾಯಿಸಕ್ಕೆ ಇಷ್ಮಾಯೇಲನು ಅಂತ ಹೇಳಿದಾಗ ಅವನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲ. ಅದ್ ಹೆಂಗೆ ಅವ್ನು ಸಾಯಿಸ್ತಾನೆ ಅನ್ಬಿಟ್ಟು ಬಿಟ್ಬಿಟ್ಟಿರ್ತಾನೆ. ಬಟ್ ಇಲ್ಲಿ ಅವನ್ ಬಂದು ಏನ್ ಮಾಡ್ತಾನೆ, ಒಂದು ಎಲ್ಲಾರ್ಗು ಒಂದು ಏನಂತೀರ, ಒಂದು ಊಟ ಅರೇಂಜ್ ಮಾಡಿರ್ತಾನೆ ಮನೆಯಲ್ಲಿ. ಅವಾಗ ಆ ಒಂದು ಸಮಯದಲ್ಲಿ ಆ ಒಂದು ಸಮಯದ ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ, ಅವರು ಒಂದು 10 ಜನ ಬಂದು ಸೇರ್ಬಿಟ್ಟು ಏನ್ ಮಾಡ್ತಾರೆ, ಇಷ್ಮಾಯೇಲ್ ಬಂದು ಅವನ ಕೊಲೆ ಮಾಡ್ಬಿಡ್ತಾನೆ. ಅವನು ಕೊಲೆ ಮಾಡೋದು ಮಾತ್ರ ಅಲ್ಲ, ಅವನೇನ್ ಮಾಡ್ತಾನೆ, ಅಲ್ಲಿ ಇರೋರ್ನೆಲ್ಲ ಕೊಲೆ ಮಾಡಿ ಅವ್ರನ್ನ ಒಂದು ನೀರು ಇಡುವ ಒಂದು ಜಾಗದಲ್ಲಿ ಅದರಲ್ಲಿ ಅವ್ರನ್ನೆಲ್ಲ ಕೊಲೆ ಮಾಡಿ ಹಾಕ್ಬಿಡ್ತಾನೆ. ಅದು ಮಾತ್ರ ಅಲ್ಲ, ಆ ಒಂದು ಸ್ವಲ್ಪ ಯಾತ್ರಿಕರು ಬಂದಿರ್ತಾರೆ ಅಲ್ಲಿ.
ಪ್ರಯಾಣ ಮಾಡ್ಕೊಂಡು ಯೆರೂಸಲೇಮಿಗೆ ಬಂದು, ದೇವಾಲಯ ಇಲ್ಲ ಈಗ, ಮೇ ಬಿ ಅವರು ಏನ್ ಬರ್ದಿದೆ ಅಂದ್ರೆ, ನೀವು ಓದಿದಾಗ ಅವ್ರ ತಲೆಗಳನ್ನ ಒಂದು ಶೇವ್ ಮಾಡ್ಬಿಟ್ಟು, ಗಡ್ಡನೆಲ್ಲ ಶೇವ್ ಮಾಡ್ಬಿಟ್ಟು, ಒಂದು ಅಂದ್ರೆ ಒಂದು ಒಂದು ಹತ್ಕೊಂಡು ಬಂದಿರ್ತಾರೆ. ಆಕ್ಚುಲಿ ಅವರಿಗೆ ತುಂಬಾ ಒಂದು ಬೇಜಾರಲ್ಲಿ ಬಂದಿರ್ತಾರೆ. ಅವ್ರನ್ನು ಏನ್ ಮಾಡ್ಬಿಡ್ತಾನೆ, ಕೊಲೆ ಮಾಡ್ಬಿಡ್ತಾನೆ. 10 ಜನನ್ ಬಿಟ್ಟು ಮಿಕ್ಕಿದವ್ರನ್ನೆಲ್ಲ ಕೊಲೆ ಮಾಡ್ಬಿಡ್ತಾನೆ. ಒಂಥರ ಕೊಲೆ ಪಾತಕನಾಗಿ ಅವನು ಬಿಹೇವ್ ಮಾಡ್ತಾನೆ. ಆಮೇಲೆ ಗಿದಿಯಲ್ನ ಕೊಲೆ ಮಾಡ್ತಾನೆ, ಅಲ್ಲಿರೋ ಜನರನ್ನ ಕೊಲೆ ಮಾಡ್ತಾನೆ, ಆಮೇಲೆ ನೆಕ್ಸ್ಟ್ ಯಾತ್ರಿಕರನ್ನ ಕೊಲೆ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಅವನು ಹೋಗ್ತಾ ಇರ್ಬೇಕಾರೆ ಜೋಹಣ ಅಂತ ಒಬ್ಬ ಬರ್ತಾನೆ. ಅವನು ಬಂದು ಈ ರಾಜ್ಯಕ್ಕೋಸ್ಕರ, ಇಸ್ರೇಲ್ ರಾಜ್ಯಕ್ಕ, ಯೂದ ರಾಜ್ಯಕ್ಕೋಸ್ಕರ ತುಂಬಾ ಕಷ್ಟಪಟ್ಟ ಒಂದು ಸೈನಿಕನಾಗಿರ್ತಾನೆ. ಅವನು ಬಂದು ಜೊತೆಗೆ ಏನ್ ಮಾಡ್ತಾನೆ, ಅವನು ಒಂದು ಸ್ವಲ್ಪ ಜನ ಎಲ್ಲ ಸೇರ್ಕೊಂಡು ಇವನನ್ನ ಗಿದಿಯಲ್ನ ಇಷ್ಮೇವೇಲನ್ನ ಎದುರ್ಕೊಂಡು ಅವನು ಭಯ ಪಟ್ಕೊಂಡು ಏನ್ ಮಾಡ್ತಾನೆ, ಇಷ್ಮೇವೇಲ್ ಓಡಾಡ್ಬಿಡ್ತಾನೆ. ಅಮೋನ ಒಂದು ದೇಶಕ್ಕೆ ಓಡಾಡ್ತಾನೆ. ಇವಾಗ ಎಲ್ಲಾರು ಏನ್ ಮಾಡ್ತಾನೆ, ಸ್ವಲ್ಪ ಜನನ ಕಾಪಾಡಿ ತಿರ್ಗಾ ಏನ್ ಮಾಡ್ತಾನೆ, ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಕೊನೆಗೆ ಅವ್ರು ಏನ್ ಮಾಡಿದ್ರು, ಈಜಿಪ್ಟ್ ದೇಶಕ್ಕೆ ಅವ್ರು ಹೋಗ್ಬಿಡೋಣ, ಇಲ್ಲಿದ್ರೆ ನೆಬೂಕದ್ನೆಚ್ಚರ್ ರಾಜ ಅವ್ರು ಬಂದು ನಮ್ಮನ್ನ ಕೊಂದು ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಈಜಿಪ್ಟ್ ದೇಶಕ್ಕೆ ಹೋಗಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಇದೇ ಬಂದು ಒಂದು ಓವರ್ ಆಲ್ ಈ 41ನೇ ಅಧ್ಯಾಯದಲ್ಲಿ ನೀವು ನೋಡುವ ವಿಷಯಗಳಾಗಿದೆ. ಸೊ ಇಲ್ಲಿ ನಾವು ಮೇನ್ ಆಗಿ ಏನ್ ವಿಷಯಗಳನ್ನ ಕಲ್ತ್ಕೊಬೋದಂದ್ರೆ, ಫಸ್ಟ್ ಆ ಜೋಹಣ ಅಂತ ಒಬ್ಬ ಸೈನಿಕರಿದ್ದಾನಲ್ಲ, ಅವ್ರು ಬಂದು ಹೇಳ್ತಾನೆ 40ನೇ ಅಧ್ಯಾಯದಲ್ಲಿ ಕೊನೆಯ ಒಂದು ಭಾಗದಲ್ಲಿ ನಾವು ನೋಡಿದಾಗ, ರಾಜ ನನಗೆ ನನ್ನ ತಿಳಿದ ಪ್ರಕಾರ ಇಷ್ಮೇವೇಲನು ಏನ್ ಮಾಡ್ತಾನೆ, ಅವನ್ ರೆಡಿ ನಿಮ್ಮನ್ನ ಸಾಯಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ, ಆ ಗಿದಿಯೇಲನು ಏನ್ ಮಾಡಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಫಸ್ಟ್ ನೀವು ನೋಡಿದಾಗ, ನೀವು ಹಿಂದಿನ ಅಧ್ಯಾಯ ನೋಡಿದಾಗ ಗೊತ್ತಾಗುತ್ತೆ. ಆ ಸೀರಿಯಸ್ ಆಗಿ ತಗೊಳ್ದೇ ಇರೋದ್ರಿಂದ ಏನಾಗುತ್ತಂದ್ರೆ, ಅವನೇನ್ ಮಾಡ್ತಾನೆ, ಇವನ್ನ ಕೊಂದು ಬಿಡ್ತಾನೆ. ಸೊ ನಮ್ಮ ಲೈಫಲ್ಲೂ ಅಷ್ಟೇ, ಒಂದೊಂದು ಸರಿ ನಾವು ದೇವ್ರ ವಾಕ್ಯಗಳನ್ನ ಓದಿದಾಗ ದೇವರು ವಾರ್ನಿಂಗ್ ಅನ್ನ ಕೊಡ್ತಾರೆ ನಮ್ಗೆ. ಈ ತರ ನೀನು ಇರಬಾರ್ದು, ಇಲ್ಲ ಈ ತರ ಇರಬೇಕು, ಈ ತರ ಜಾಗಕ್ಕೆ ಹೋಗ್ಬಾರ್ದು, ಈ ತರ ಸವಾಸ ಮಾಡಬಾರ್ದು, ಇಂಥ ವಿಷಯಗಳನ್ನ ಮಾಡಬಾರ್ದು ಅಂತ ದೇವರು ನಮಗೆ ಒಂದೊಂದು ವಾರ್ನಿಂಗ್ಸ್ ನ ಕೊಡ್ತಾರೆ. ನಾವು ಅದನ್ನ ಕೇರ್ಲೆಸ್ ಆಗಿ ನಾವು ಬಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಅದು ಕೊನೆಯಾಗಿ ನಮಗೆ ಕತ್ತಿಗೆ ಬಂದು ನಿಂತ್ಕೊಳುತ್ತೆ. ಸೊ ನಮ್ಮ ಲೈಫಲ್ಲಿ ನಾವು ದೇವರ ಕೊಡುವ ವಾರ್ನಿಂಗ್ ಅನ್ನು ನಾವೇನ್ ಮಾಡ್ಬೇಕು, ಸೀರಿಯಸ್ ಆಗಿ ತಗೊಬೇಕು. ಹೊಸ ಒಡಂಬಡಿಕೆ ಆಗ್ಲಿ, ಹಳೆ ಒಡಂಬಡಿಕೆ ಆಗ್ಲಿ, ನಾವು ದೇವರು ಕೊಡೋ ವಿಷಯಗಳನ್ನ ನಾವು ತಗೊಬೇಕು ನಮ್ಮ ಲೈಫಲ್ಲಿ. ಸೊ ನಾವು ಇಬ್ರಾಯರು ನೋಡಿದಾಗ ಈ ಇಬ್ರು ಅಲ್ಲ, 2 ಕೊರಿಂಥಿಯರು ಅನ್ಸುತ್ತಲ್ಲ, 10ನೇ ಅಧ್ಯಾಯದಲ್ಲಿ ಏನ್ ಬರೀಲ್ಪಟ್ಟಿದೆ ಅಂದ್ರೆ, ನಮಗೆ ದೇವರು ಕೊಟ್ಟಿರೋ ಎಲ್ಲಾ ವಿಷಯಗಳು ಏನಕ್ಕೋಸ್ಕರ ಅಂದ್ರೆ, ನಮಗೊಂದು ವಾರ್ನಿಂಗ್ಗೋಸ್ಕರ. ನೋಡಿ ವಚನ ನಾನು ಓದ್ತೀನಿ ನಿಮಗೆ. 1 ಕೊರಿಂಥಿಯರು 10ನೇ ಅಧ್ಯಾಯದಲ್ಲಿ ನೋಡಿ, ಇಲ್ಲಿ ಇಲ್ಲಿ 10ನೇ ಅಧ್ಯಾಯದಲ್ಲಿ ಹಳೆ ಒಡಂಬಡಿಕೆಯಿಂದ ಒಂದೊಂದು ವಿಷಯಗಳನ್ನ ಅಲ್ಲಿ ಹೇಳಿರ್ತಾರೆ. ಏನಕ್ಕೆ ಅದೆಲ್ಲ ನಮ್ಗೆ ಹೇಳಿರ್ತಾರೆ ಅಂದ್ರೆ, ನಾವು ಅದರಿಂದ ಏನಾಗುತ್ತೆ, ಒಂದೊಂದು ವಿಷಯಗಳನ್ನ ಕಲ್ತ್ಕೊಬೇಕು ಅಂತ ವಾರ್ನಿಂಗ್ ತರ ದೇವ್ರು ಏನ್ ಮಾಡ್ತಾರೆ, ನಾವು ಕೊಟ್ಟಿರ್ತಾರೆ. ಸೊ ಆ ವಾರ್ನಿಂಗ್ ನಾವು ತಗೊಂಡು ನಾವೇನ್ ಮಾಡ್ಬೋದು ನೋಡಿ. 11ನೇ ವಚನ ಓದಿ ಯಾರಾದ್ರೂ, 10ನೇ ಅಧ್ಯಾಯ 11ನೇ ವಚನ, 1 ಕೊರಿಂಥಿಯರು 10ನೇ ಅಧ್ಯಾಯ 11ನೇ ವಚನ ಯಾರು ಓದ್ತೀರಾ? ಒಂದು ಕೊರಿಂಥ 10:11 ಸರ್. ಹೌದು. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಸೊ ನೋಡಿದ್ರೆ ನಮಗೆ ಬುದ್ಧಿ ಹೇಳುವಂತೆ ಹಳೆ ಒಡಂಬಡಿಕೆ ಎಲ್ಲಾ ವಿಷಯಗಳು ನಾವು ಬರೆಯಲ್ಪಟ್ಟಿದೆ. ಸೊ ಅದಕ್ಕೆ ನಾವು ಒಂದೊಂದ್ಸರಿ ಹಳೆ ಒಡಂಬಡಿಕೆ ನಾವು ಓದಿದಾಗ ತುಂಬಾ ಕೇರ್ಫುಲ್ ಆಗಿ ಓದ್ಬೇಕು. ಯಾಕಂದ್ರೆ ಅದೆಲ್ಲ ವಾರ್ನಿಂಗ್ ನಮಗೆ.
ಒಂದು ಬುದ್ಧಿಯನ್ನು ನಮಗೆ ಹೇಳುವಂತ ವಿಷಯವಾಗಿದೆ. ಒಂದು 41ನೇ ಅಧ್ಯಾಯನ ನೋಡಿದಾಗ ನಮಗೆ ಬುದ್ಧಿ ಹೇಳುವಂತ ಒಂದು ವಿಷಯಗಳಾಗಿ ಬರೆಯಲ್ಪಟ್ಟಿದೆ ಯೆರೆಮೀಯ 41. ಸೊ ಹಳೆ ಒಡಂಬಡಿಕೆಯಲ್ಲಿ ನಾವು ಬಂದು ಎಷ್ಟೊಂದು ವಿಷಯಗಳನ್ನ ವಾರ್ನಿಂಗ್ ತರ ತಗೊಬೇಕಷ್ಟೇ. ಆತ್ಮೀಕವಾಗಿ ಎಷ್ಟೊಂದು ವಿಷಯಗಳನ್ನ ಕಲಿಯಕ್ಕಾಗೋದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವು ಆತ್ಮಿಕವಾದ ವಿಷಯಗಳನ್ನ ಜಾಸ್ತಿ ಕಲಿಬಹುದು. ಹಳೆ ಒಡಂಬಡಿಕೆಯಲ್ಲಿ ನಾವು ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದಾಗ ತುಂಬಾ ದಾವೀದನಿಗೆ ತುಂಬಾ ಒಂದು ಅವರು ಹೆಂಡತಿ ಇರಿದ್ರು. ಸೊ ಅದನ್ನ ಬಂದು ನಾವು ವಾರ್ನಿಂಗ್ ತರ ತಗೋಬೇಕು. ದಾವೀದನ ಮಾಡಿದ್ರೆ ನಾವು ಮಾಡ್ಬೋದು, ಆತರ ಹೇಳಕ್ಕಾಗಲ್ಲ. ಸೊ ಹಳೆ ಒಡಂಬಡಿಕೆ ಮೇನ್ ಆಗಿ ನಮ್ಗೆ ದೇವ್ರು ಕೊಟ್ಟಿರೋದು ವಾರ್ನಿಂಗ್ಗೋಸ್ಕರ, ಬುದ್ಧಿ ಹೇಳೋದಕ್ಕೋಸ್ಕರ. ಓಕೆನಾ? ಸೊ ಇಲ್ಲಿ ನಾವು ಬಂದು ನೋಡಿದಾಗ ಫಸ್ಟ್ ನಾವೇನ್ ಕಲಿತೀವಿ ಅಂದ್ರೆ ಒಂದು ಅಡ್ವೈಸ್ ಅನ್ನ ಕೇಳಿದ್ವಿ. ವಾರ್ನಿಂಗ್ ನ ಕೇಳಿದ್ರಿಂದ ಏನಾಯ್ತು, ಅವ್ನ ಲೈಫೇ ಏನಾಗೋಯ್ತು, ಗಿದಿಯೋನನ ಲೈಫೇ ಹೋಗ್ಬಿಡ್ತು. ಸೊ ಎರಡನೇದಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಇಲ್ಲಿ ಬಂದು ಅವ್ನು ಏನ್ ಹೇಳ್ತಾನೆ, ಅಲ್ಲಿ ವಚನ ನೀವು ಓದಿ 40ನೇ ಅಧ್ಯಾಯ ಯೆರೆಮೀಯ 40:14ನೇ ವಚನ. ಅಮ್ಮೋನ್ಯರ ಅರಸನಾದ ಬಾಲೀಸನು ನಿನ್ನನ್ನು ಕೊಲ್ಲುವುದಕ್ಕಾಗಿ ನೆತನ್ಯನ ಮಗನಾದ ಇಷ್ಮಾಯೇಲನನ್ನು ಕಳುಹಿಸಿದ್ದನೆಂಬುದು ನಿನಗೆ ಗೊತ್ತಿದೆಯೋ ಎಂದು ಕೇಳಿದರು. ಆದರೆ ಅಹಿಕಾಮನ ಮಗನಾದ ಗೆದೆಲ್ಲನು ಅವರನ್ನು ನಂಬಲಿಲ್ಲ. ನಂಬಲಿಲ್ಲ. ಗೆದೆಯೇಲನಿಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಇಷ್ಮಾಯೇಲನು ಬಲಿಯಸ್ ಅನ್ನೋ ಒಂದು ರಾಜನ ಏನ್ ಮಾಡಿದಾನೆ ಅಂದ್ರೆ, ಬಾಲ್ ಅಂತ ಒಂದು ವಿಗ್ರಹಗಳನ್ನ ಅವ್ರು ಆರಾಧನೆ ಮಾಡ್ತಾ ಇದ್ರು ಅಲ್ಲಿ ಅಮೋನಿಯರು. ಸೊ ನೋಡಿ, ಆ ಬಾಹಾಲ ಒಂದು ದೇಶದಿಂದ ಏನ್ ಮಾಡ್ತಾನೆ, ಅವನು ಕಳಿಸಿದಾನೆ ಇವ್ರನ್ನ ಕೊಳ್ಳೋದಕ್ಕೆ, ಇಷ್ಮಾಯೇಲನ. ಹಿಂಗ್ ಹೇಳಿದ್ರು ಅವನ್ ಏನ್ ಮಾಡ್ಲಿಲ್ಲ, ಅದನ್ನ ಅವನನ್ನ ನಂಬಕ್ ಹೋಗ್ಲಿಲ್ಲ. ಸೊ ಫಸ್ಟ್ ನಾವೇನ್ ಕಳ್ತ್ವಿ, ಅವನು ದೇವ್ರು ಕಳಿಸಿದ ವಾರ್ನಿಂಗ್ ನ ತಗೊಂಡಿಲ್ಲ ಗಿದಿಯೋನನು. ಅವನು ಒಳ್ಳೆ ಮನುಷ್ಯನಾಗಿದ್ದ ಗಿದಿಯೋನನು. ಎರಡನೇದು, ಇಷ್ಮಾಯೇಲನು ಸುಮ್ನೆ ಬಂದಿಲ್ಲ. ಅವನು ಇಲ್ಲಿ ಬಂದಿರೋದು, ಅವನು ದಾವೀದನ ಒಂದು ವಂಶದವನು ಆಗಿದ್ರು ಸರಿ, ಇಲ್ಲಿ ಬಂದು ಅಮ್ಮೋನ್ ದೇಶದಲ್ಲಿದ್ದ ಬಾಲಿಯಸ್ ಆ ಒಂದು ರಾಜನು ಕಳಿಸಿದ ಒಂದು ಕೊಲೆಗಾರನಾಗಿದ್ದ. ಕೊಲೆ ಮಾಡಕ್ಕೆ ಬರ್ತಾನೆ. ಸೊ ಒಂದೊಂದ್ಸರಿ ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ದೇವರ ಮಕ್ಕಳನ್ನು ಯೂಸ್ ಮಾಡುವಾಗ ಹೇಗೆ ಯೂಸ್ ಮಾಡ್ತಾನೆ, ಅವರು ಒಂದು ದೇವರ ಒಂದು ವಿಷಯಗಳಲ್ಲಿ ಸೀರಿಯಸ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಅವನ ಒಂದು ಚಿತ್ರದ ಪ್ರಕಾರ ಏನ್ ಮಾಡ್ತಾನೆ, ಅವ್ನು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಒಂದ್ಸರಿ ನಾವು ಒಂದು ಎಸ್ಪೆಷಲಿ ಬ್ಯಾಕ್ ಸ್ಲೈಡ್ ಆಗ್ಬಿಟ್ರೆ, ನಾವು ಸ್ವಲ್ಪ ನಮ್ಮ ಲೈಫಲ್ಲಿ ನಾನು ನೋಡಿದ್ದೀನಿ, ಒಂದೊಂದು ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅದು ಸಿಗೋದಿಲ್ಲ. ಇಲ್ಲಾಂದ್ರೆ ಅವರು ಒಂದೊಂದು ಘಟನೆಗಳು ಅವ್ರ ಲೈಫಲ್ಲಿ ನಡೆದು ಬಿಡುತ್ತೆ. ಅದು ಬಂದು ತುಂಬಾ ಅವ್ರಿಗೆ ಏನಾಗ್ಬಿಡುತ್ತೆ, ಸ್ಟ್ರಾಂಗ್ ಆಗಿ ಡೀಪ್ ಆಗಿ ಏನಾಗ್ಬಿಡುತ್ತೆ, ಅದು ನೋವು ಉಂಟು ಮಾಡಿ ಅವರು ದೇವರನ್ನೇ ದೂರ ಹೋಗ್ಬಿಡ್ತಾರೆ. ಆಮೇಲೆ ದೇವರ ಒಂದು ವಾಕ್ಯಕ್ಕೆ ವಿರೋಧವಾಗಿ ಅವರು ನಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಸೈತಾನನು ಅವರನ್ನು ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸನ್ನಿವೇಶದಲ್ಲೂ ನೆಬೂಕದ್ನೆಚ್ಚರ್ ರಾಜ ಬಂದು ಆ ಒಂದು ಯೂದ ಗೋತ್ರ ಮೇಲೆ ಒಂದು ಫೈಟ್ ಮಾಡಿ ದೇವಾಲಯವನ್ನು ನಾಶ ಮಾಡಿ ಆ ಜನಗಳನ್ನ ನಾಶ ಮಾಡಿ ನಾವು ನೋಡಿದ ತಕ್ಷಣ ಪ್ರಾಬಬ್ಲಿ ಅವನು ಏನಾಗಿರ್ತಾನೆ, ಅವನು ಮನಸ್ಸು ಒಡೆದೋಗಿ ಅಮ್ಮೋನ್ ದೇಶಕ್ಕೆ ಓಡೋಗಿರ್ತಾನೆ. ಅಲ್ಲಿ ಒಂದು ಸೈತಾನನ ಅವನ ಏನ್ ಮಾಡ್ತಾನೆ, ಅಲ್ಲಿ ಉಪಯೋಗಿಸುವಂತ ಮಗನಾಗಿ ಮಾಡ್ತಾನೆ. ಸೊ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ನಮ್ಮ ಲೈಫಲ್ಲಿ, ದೇವರು ಬಂದು ಒಂದೊಂದು ವಿಷಯಗಳನ್ನ ಅಲೋ ಮಾಡ್ತಾನೆ ನಮ್ಮ ಲೈಫಲ್ಲಿ. ಕಷ್ಟದ ಒಂದು ಪರಿಸ್ಥಿತಿ. ಇಲ್ಲಿ ನೋಡಿ, ಇಲ್ಲಿ ಗಿದಿಯೋನನ ಬಂದು ನೆಬೂಕದ್ನೆಚ್ಚರ್ ರಾಜ ಬಂದು ಏನ್ ಮಾಡಿದನು, ಆ ಅರಸನು ಬಂದು ಅಪಾಯಿಂಟ್ ಮಾಡಿರೋದು ಸ್ವಲ್ಪ ಜನ ನೋಡ್ಕೊಳ್ಳೋ ಅಂತ. ದೇವರ ಒಂದು ಚಿತ್ತ ಇದೆ. ಯೆರೆಮೀಯ ಬಂದು ಹೇಳ್ತಾರೆ, ಯೆರೆಮೀಯ ಒಂದು ಪ್ರವಾದಿ ಬಂದು ಏನ್ ಹೇಳ್ತಾರೆ ಅಂದ್ರೆ, ನೀವು ಇಲ್ಲೇ ಇರಿ, ದೇವ್ರು ನಿಮಗೆ ದೇವ್ರ ಚಿತ್ತ ಇದೆ ಅಂದ್ರೆ ನೀವು ಇಲ್ಲೇ ಇರಿ. ನೆಬೂಕದ್ನೆಚ್ಚರ್ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಇದೇ ಜಾಗದಲ್ಲಿ ಇರೋಣ ಅಂತ ಹೇಳ್ತಾರೆ. ನೀವು ನೆಕ್ಸ್ಟ್ ಅಧ್ಯಾಯ ಓದಿದಾಗ ಗೊತ್ತಾಗತ್ತೆ. ಅದೇ ದೇವ್ರ ಚಿತ್ತವಾಗಿತ್ತು. ಬಟ್ ಏನ್ ಮಾಡ್ತಾರೆ,
ಇವು ದೇವರ ಚಿತ್ತದಲ್ಲ ಕೆಳಗಡೆವರೆಗೆ, ದೇವರ ಕೈ ಕೆಳಗಡೆ ಇರಲು ಆಸೆ ಪಡೋದಿಲ್ಲ. ನಮಗೆ ಅಂತ ಒಂದು ರಾಜ್ಯ, ನಮಗೆ ಅಂತ ಒಂದು, ಅದು ಭಯದಿಂದ ಆಗುತ್ತೋ ಏನಕ್ಕಾಗತ್ತೋ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಭಯ ಪಟ್ಕೊಂಡು ಓಡೋಗ್ಬಿಡ್ತಾರೆ, ಈಜಿಪ್ಟ್ಗೆ ಓಡೋಗ್ತಾರೆ. ಒಂದು ಎರಡನೇದು, ಈ ಗಿದೆಯನ್ನು ಕೊಲೆ ಮಾಡೋದು, ಒಂದು ದೇವರ ಒಂದು ಅಪಾಯಿಂಟ್ ಮಾಡಿರೋ ಒಂದು ಅಧಿಕಾರಿಗಳನ್ನ ಅಗೇನ್ಸ್ಟ್ ಮಾಡೋದು. ಸೊ ಇದೆಲ್ಲ ಬಂದು ಏನ್ ಹೇಳ್ಕೊಡುತ್ತೆ ಅಂದ್ರೆ, ದೇವರ ಒಂದು ಅಧಿಕಾರದ ಕೆಳಗಡೆ ಇಲ್ಲದೇ ಇರೋ ಒಂದು ವಿಷಯಗಳನ್ನ ಹೇಳ್ಕೊಡುತ್ತೆ. ಬೈಬಲ್ ಅಲ್ಲಿ ಕ್ಲೀನ್ ಆಗಿ ಬರ್ತಿದೆ, ಯಾಕೋಬನಲ್ಲಿ, ದೇವರ ಒಂದು ಕೈ ಕೆಳಗಡೆ ನಾವೇನಾಗಿರ್ಬೇಕಂದ್ರೆ, ಒಂದು ನೋಡಿ ಓದ್ತೀನಿ, 1 ಪೇತ್ರ ಬರುತ್ತೆ, 1 ಪೇತ್ರದಲ್ಲಿ ಓದಿ, 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. 1 ಪೇತ್ರ 5:6. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಸೊ ಇಲ್ಲಿ ತಗ್ಗಿಸಿಲ್ಲ. ಈಗ ಒಂದು ಇಷ್ಮಾಯೇಲನಾಗ್ಲಿ ಅವರ ಜೊತೆ ಇದ್ದವರು ತಗ್ಗಿಸ್ಬೇಕಾಗಿತ್ತು. ಓಕೆ, ದೇವರು ನಮ್ಗೆ ತಗ್ಗಿಸ್ತಾ ಇದ್ದಾನೆ, ಒಂದು ಸಮಯದಲ್ಲಿ ನಾವು ನೆಬೂಕದ್ನೆಚ್ಚರನ ಇಟ್ಟು ತಗ್ಗಿಸ್ತಾ ಇದ್ದಾನೆ, ನಾವು ತಗ್ಗಿ ನಡಿಬೇಕು ಅಂತ. ಇಲ್ಲದೆ ಹೋರಾಟ ಮಾಡಿದ್ರಿಂದ ಏನಾಯ್ತು ಅಂದ್ರೆ, ಅವನು ಬಂದು ದೇವರ ಒಂದು ವಿರೋಧವಾಗಿ ಎಷ್ಟೊಂದು ಕಾರ್ಯಗಳನ್ನು ಮಾಡ್ಬಿಟ್ಟ. ಸೊ ನಮ್ಮ ಒಂದು ಜೀವಿತದಲ್ಲೂ ಕಷ್ಟದ ಸಮಯಗಳು ಬಂದಾಗ, ಸಂಕಟದ ಸಮಯಗಳು, ನೋವಿನ ಸಮಯಗಳು, ಇಲ್ಲ ಅಂದ್ರೆ ರೋಗದ ಸಮಯದಲ್ಲಿ ನಾವು ನಮ್ಮನ್ನೇ ತಗ್ಗಿಸೋದನ್ನ ಕಲಿಬೇಕು. ನಮಗೆ ಅರ್ಥ ಆಗೋದಿಲ್ಲ ಏನಕ್ಕೆ ಈ ತರ ಆಯ್ತು ಅಂತ. ಬಟ್ ಅದು ತಗ್ಗಿಸ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ತಗೊಂಡ್ಬರ್ತಾನೆ. ಬಟ್ ಇಲ್ಲಿ ತಗ್ಗಿಸ್ತಾ ಇರೋದ್ರಿಂದ ಅವನು ಕೊಳೆ ಪಾತಕನಾಗಿ ಎಷ್ಟೊಂದು ಜನನು ಕೊಲೆ ಮಾಡ್ಬಿಡ್ತಾನೆ. ಈ ಒಂದು ಊಟ ಮಾಡ್ಬೇಕಾದ್ರೆ ಅತಿಥಿ ಸಂಸ್ಕಾರ ಅಂತ ಹೇಳ್ತಾರೆ ಅದನ್ನ, ಊಟ ಬಡಿಸ್ಬೇಕಾದ್ರೆ ಆ ಒಂದು ಹಾಸ್ಪಿಟಾಲಿಟಿ ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಊಟ ಹಾಕೋರ್ನಿಗೆ ಏನ್ ಮಾಡ್ತಾನೆ, ಹೋಗಿ ಬಂದ್ಬಿಡ್ತಾನೆ. ನೀವು ಒಂದೇ ನೋಡಿದಾಗ ಅಲ್ಲಿ ಊಟ ಮಾಡ್ತಾ ಇರ್ತಾರೆ, ಆ ಒಂದು ಸಮಯದಲ್ಲಿ ಕೊಲ್ತಾನೆ. ಅದು ಬಂದು ಇಸ್ರೇಲ್ ಒಂದು ದೇಶದಲ್ಲಿ ದೇವ್ರು ತುಂಬಾ ಇಷ್ಟವಾಗದೇ ಇರೋ ಒಂದು ಕಾರ್ಯ, ಊಟ ಹಾಕದವನ್ನ ಕೊಲೆ ಮಾಡೋದು. ಸೊ ಇಲ್ಲಿ ಊಟ ಹಾಕದವನ್ನ ಏನ್ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಅದನ್ನ ನಾವು ದೇವರು ಬಂದು ಮೆಚ್ಚುಗೆ ಹೇಳ್ದಿರೋ ಒಂದು ವಿಷಯ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈ ಗಿದೆಯರನ್ನ ಕೊಲೆ ಮಾಡಿದ್ದು ಬಂದು ಇಸ್ರೇಲ್ ಜನಕ್ಕೆ ಎಷ್ಟೊಂದು ಯೂದರು ಹತ್ರ, ಆ ಇಲ್ಲಿರೋ ಯೂದರುಗಳ ತುಂಬಾ ಬೇದನೆ ಹೊಂದ್ಕೊಂಡ್ರು. ಏನಕ್ಕಂದ್ರೆ ಈ ಒಂದು ವಿಷಯ ಬಂದು ಯಾರಿಗೂ ಇಷ್ಟ ಆಗಿಲ್ಲ. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಎಲ್ಲ ನಾಶ ಆಗಿದೆ. ಒಂದು ಸ್ವಲ್ಪ ಚಿಗುರು ಅಂತ ಹೇಳ್ತೀವಲ್ಲ, ಚಿಗುರ್ತಾ ಇತ್ತು ಇಸ್ರೇಲ್, ಸ್ವಲ್ಪ ಚಿಗುರ್ತಾ ಇತ್ತು. ಆ ಚಿಗುರ್ನು ಏನ್ ಮಾಡ್ಬಿಟ್ಟ, ಕಿತ್ತಾಕ್ಬಿಟ್ಟ ಒಂದು ಇಷ್ಮಾಯೇಲ. ಮತ್ತು ಚಿಕ್ಕ ಚಿಗುರನು ಕಿತ್ತಾಕ್ಬಿಟ್ಟ. ಯಾಕಂದ್ರೆ ನಮಗೆ ನೆಬೂಕದ್ನೆಚ್ಚರ್ ಬರ್ತಾನೆ, ಇನ್ನೊಂದ್ಸರಿ ಬರ್ತಾನೆ, ಬಂದು ಇನ್ನೂ ಸ್ವಲ್ಪ ನಾಶ ಮಾಡ್ಬಿಟ್ಟು ಹೋಗ್ತಾನೆ. ಸೊ ನಾವು ಒಂದೊಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಒಂದು ಓನ್ ಪ್ಲಾನ್ ನಡೆಯೋಕ್ಕೋಸ್ಕರ ಏನ್ ಮಾಡ್ತೀವಿ, ದೇವರು ಒಂದು ಚಿಕ್ಕದಾಗಿ ಏನೋ ಒಂದು ವಿಷಯಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನೆ, ಅದನ್ನೆಲ್ಲ ನಾಶ ಮಾಡ್ತೀವಿ. ಸೊ ಒಂದು ಲೈಫಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದೊಂದು ವಿಷಯದಲ್ಲಿ ದೇವರು ಚಿಕ್ಕದಾಗಿ ಒಂದೊಂದು ವಿಷಯಗಳನ್ನ ಆರಂಭ ಮಾಡ್ತಾನೆ ನಮ್ಮ ಲೈಫಲ್ಲಿ. ಆ ಒಂದು ವಿಷಯನ ನಾವೇನ್ ಮಾಡ್ಬೇಕು, ಸೀರಿಯಸ್ ಆಗಿ ತಗೊಬೇಕು. ಅದನ್ನ ನಾವು ನಾಶ ಮಾಡ್ಬಿಟ್ರೆ ನಮಗೆ ಏನಾಗ್ಬಿಡುತ್ತೆ, ದೇವರ ಒಂದು ಚಿತ್ತ ನಮ್ಮ ಲೈಫಲ್ಲಿ ನಡೆಯೋದಿಲ್ಲ. ಸೊ ದೇವರು ಕಷ್ಟ ಆದ್ರೂ ಸರಿ, ಸಂಕಟ ಆದ್ರೂ ಸರಿ, ದೇವರ ಒಂದು ಹೇಗೆ ದಾರಿನ ತನೋ ಆ ದಾರಿಯಲ್ಲಿ ನಡೆಯೋದನ್ನ ನಾವು ಕಲ್ತ್ಕೊಬೇಕು. ಸೊ ಇಲ್ಲಿ ನಾವು ನೋಡಿದಾಗ ಆ ಒಂದು ಜನ ಏನ್ ಮಾಡೋದು ಅಂದ್ರೆ, ಯೋಧರು ಈ ಒಂದು ದಿನನ ಅಂದ್ರೆ ಗಿದೆಯೇಲನು ಸತ್ತ ಒಂದು ದಿನವನ್ನು ಇನ್ನೂ ಆಚರಣೆ ಮಾಡ್ತಾರಂತ. ಸಕ್ಕರೆಯನ್ನು 8ನೇ ಅಧ್ಯಾಯ 19ನೇ ವಚನ ನಾನು ಓದಿ ಬದರ್. ಸಕ್ಕರೆಯನ್ನು 8ನೇ ಅಧ್ಯಾಯ 19ನೇ ವಚನ. ಜಕರ 8:19ನೇ ವಚನ. ಸೇನಾಧೀಶ್ವರ ಯೆಹೋವನೆಂತೆನ್ನುತ್ತಾನೆ, 4ನೇ ತಿಂಗಳಿನ ಉಪವಾಸ, 5ನೇ ತಿಂಗಳಿನ ಉಪವಾಸ, 7ನೇ ತಿಂಗಳಿನ ಉಪವಾಸ, 10ನೇ ತಿಂಗಳಿನ ಉಪವಾಸ, ಇವು ಯೆಹೂದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷೋಲ್ಲಾಸಗಳನ್ನುಂಟು ಮಾಡುವವು. ಹೀಗಿರಲು
ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ. ಸತ್ಯವನ್ನು ಸಮಾಧಾನ. ಸೊ ಇಲ್ಲಿ ಈ 41ನೇ ಅಧ್ಯಾಯದಲ್ಲಿ 1ನೇ ವಚನ ಹೋದ್ರೆ 7ನೇ ಒಂದು ತಿಂಗಳಲ್ಲಿ ಯಾರನ್ನ ಕೊಳ್ತಾನೆ ಅಂದ್ರೆ ಗಿದಿಯೋನನ್ನು ಕೊಳ್ಳುವ ಒಂದು ವಿಷಯವಾಗಿ ಆ ಒಂದು 7ನೇ ಒಂದು ತಿಂಗಳನ್ನ ಒಂದು ಏನ್ ಮಾಡ್ತಾರೆ ಇವರು ಹಬ್ಬವಾಗಿ ಆಚರಿಸ್ತಾರೆ. ಆ ಒಂದು ದಿನದಲ್ಲಿ ಫಾಸ್ಟಿಂಗ್ ಮಾಡ್ತಾರೆ. ಸೊ ಯೆರೂಸಲೇಮಿನಲ್ಲಿ ಏನಕ್ಕೆ ಅಂತ ಹೇಳಿದಾಗ ನೀವು ನೋಡಿದಾಗ 4ನೇ ತಿಂಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೆರೂಸಲೇಮ ಒಂದು ಕೋಟೆಗಳನ್ನು ಮುರಿದಾಕ್ತಾರೆ. 5ನೇ ತಿಂಗಳಲ್ಲಿ ದೇವಾಲಯವನ್ನು ಹೊಡೆದಾಕ್ತಾರೆ. 7ನೇ ತಿಂಗಳಲ್ಲಿ ಗಿದಿಯೋನನ್ನು ಕೊಲೆ ಮಾಡ್ತಾರೆ. 10ನೇ ತಿಂಗಳಲ್ಲಿ ನೆಬೂಕದ್ನೆಚ್ಚರ ಬಂದು ಏನ್ ಮಾಡ್ತಾನೆ ಎಲ್ಲವನ್ನ ಸರ್ವನಾಶ ಮಾಡ್ತಾರೆ. ಸೊ ಈ 4 ಒಂದು ಘಟನೆಗಳಲ್ಲೂ ಅವ್ರು ಏನ್ ಮಾಡ್ತಾರೆ ಫಾಸ್ಟಿಂಗ್ ಮಾಡ್ತಾರೆ. ಅದನ್ನ ಒಂದು ಹಬ್ಬದಾಗಿ ಏನ್ ಮಾಡ್ತಾರೆ ಕೊಂಡಾಡ್ತಾರೆ. ಆ 7ನೇ ತಿಂಗಳಲ್ಲಿ ಕೊಂಡಾಡುವುದು ಏನಕ್ಕೆ ಅಂದ್ರೆ ಗಿದಿಯೋನನ್ನು ಏನ್ ಮಾಡ್ತಾರೆ ಮುಂದೆ ಹಾಕೋದ್ರಿಂದ. ಸೊ ಇವನ್ ಏನ್ ಮಾಡ್ತಾನೆ ಈ ಒಂದು ದೇವರಿಗೆ ಒಂದು ಇಷ್ಟವಾಗದಿರ ದೇವರು ಒಂದೊಂದು ಸರಿ ಆ ಒಂದು ದೇವ್ರಿಗೆ ಗೊತ್ತು ಹೀಲಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ರು ದೇವ್ರು. ಬಟ್ ಮುಂದೆ ಅದನ್ನ ಏನ್ ಮಾಡ್ತು ಸರ್ವನಾಶ ಮಾಡ್ಬಿಟ್ಟ ಇಸ್ಮಾಯೇಲ್. ನಮ್ಮ ಒಂದು ಲೈಫಲ್ಲೂ ಅಷ್ಟೇ ನಾವು ಈ ಒಂದು ಕಥೆಯಿಂದ ನಾವು ಏನು ತಿಳ್ಕೊಬಹುದು ಅಂದ್ರೆ ಒಂದೊಂದು ಸರಿ ದೇವರು ಒಂದ್ ಮಾಡೋ ಕಾರ್ಯಗಳು ನಮ್ಗೆ ಅರ್ಥವಾಗದೇ ಇರ್ಬೋದು. ಬಟ್ ಆದ್ರೂ ನಾವೇನ್ ಮಾಡ್ಬೇಕು ದೇವರ ಕೈ ಕೆಳಗಡೆ ತಾಳ್ಮೆಯಿಂದ ನಡೆಯೋದನ್ನ ಕಲಿಬೇಕು. ಎರಡನೇದು ನಾವು ಪ್ರೀತಿಸ್ಬೇಕು. ಆ ಒಂದು ಕೆಟ್ಟ ದಾರಿಗೆ ನಾವು ಹೋಗ್ಬಿಡ್ಬಾರ್ದು. ನಮ್ಮ ಲೈಫಲ್ಲಿ ನಮ್ಮ ಒಂದು ಜೀವನದಲ್ಲಿ ದೇವರ ಮಕ್ಕಳಾಗಿ ದೇವರೇ ಸತ್ಯವನ್ನೇ ನಾವು ಪ್ರೀತಿಸಿದಾಗ ದೇವರು ಏನ್ ಮಾಡ್ತಾನೆ ನಮ್ಮನ್ನ ಆಶೀರ್ವದಿಸ್ತಾನೆ. 3ನೇದಾಗಿ ನಾವು ದೇವರಲ್ಲಿ ಐಕ್ಯದಿಂದ ಏನ್ ಮಾಡ್ಬೇಕು ಬೆಳಿಬೇಕು. ಆ ಒಂದು ಬೆಳೆದಾಗ ಏನಾಗುತ್ತದೆ ದೇವರ ಒಂದು ದಾರಿಗಳು ನಮಗೆ ಗೊತ್ತಾಗತ್ತೆ. ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾನೆ. ಇಷ್ಮಾಯೇಲನಂತೆ ಕಠಿಣ ಹೃದಯ ನಮಗೆ ಯಾವತ್ತೂ ಆಗೋದಿಲ್ಲ. ಒಂದೊಂದ್ಸರಿ ನಮಗೆ ಕಠಿಣ ಹೃದಯಗಳು ಬಂದ್ಬಿಡುತ್ತೆ. ಒಂದು ನಾವು ಅನ್ಕೊಂಡಾಗ ಆಗ್ಲಿಲ್ಲ ಅಂದ ತಕ್ಷಣ ನಾವು ಕಠಿಣ ಹೃದಯ ಬರೋದು ಈಸಿ, ತುಂಬಾ ಈಸಿ. ಅವಾಗ ನಮಗೆ ಏನಂತಾರೆ ಬುದ್ಧಿ ಬಂತು ಕೆಟ್ಟ ಹೋದ್ರೆ ಹೆಂಗಿರುತ್ತೆ, ಇಷ್ಟ ಬಂದಿದೆಲ್ಲ ಮಾಡ್ತೀವಿ, ನಮ್ ವಾಯ್ಸು ಎಲ್ಲ ರೈಸ್ ಮಾಡ್ತೀವಿ, ನಮ್ ಲೇಟ್ ಆಗುತ್ತೆ, ಏನೇನೋ ಮಾಡ್ತೀವಿ. ಬಟ್ ದೇವ್ರ ಮಕ್ಕಳಾಗಿ ನಾವು ತಾಳ್ಮೆಯಿಂದ ಜೀವಿಸಿದ್ರೆ ನಮಗೆ ಶಾಂತ ಒಂದು ಮನಸ್ಸನ್ನು ದೇವರು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ದೇವ್ರ ಚಿತ್ತದಂತೆ ನಮ್ಮನ್ನು ನಡೆಸ್ತಾನೆ. ಸರಿನಾ? ಸೊ ನಾವು ನಮ್ಮ ಲೈಫಲ್ಲಿ ಇಷ್ಮಾಯೇಲ್ ಅಂದ ತರ ಆ ಒಂದು ವಿಷಯಗಳು ನಮ್ಮ ಲೈಫಲ್ಲಿ ಇರಬಾರ್ದು. ದೇವರ ಒಂದು ಕೊಟ್ಟಿರೋ ಒಂದು ಜೀವಿತದಲ್ಲಿ ತಾಳ್ಮೆಯಿಂದ ನಡೆಯೋ ಮಕ್ಕಳಾಗಿ ನಾವು ಜೀವಿಸ್ಬೇಕು. ಅದೇ ದೇವರ ಆಸೆ. ನಾವು ಪ್ರಾರ್ಥನೆ ಮಾಡಿ ಇದನ್ನು ದೇವರಿಗೆ ಒಪ್ಪಿಸ್ಕೊಡು. ಪ್ರೀತಿಯುಳ್ಳ ತಂದೆಯೇ, ಒಂದು ಬೆಳಗಿನ ಜಾವಿಗೆ ಮತ್ತೊಮ್ಮೆ ಥ್ಯಾಂಕ್ಸ್. ಈ ಸಮಯದಲ್ಲೂ ಒಂದು ಗಿದಿಯೋನನ ಒಂದು ಲೈಫ್ ಇಟ್ಕೊಂಡು ಇಷ್ಮಾಯೇಲನ ಲೈಫ್ ಇಟ್ಕೊಂಡು ಒಂದು ಘಟನೆಯಿಂದ ನಮಗೆ ಒಂದು ವಿಷಯಗಳನ್ನ ಕಲಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಒಂದು ಕೈ ಕೆಳಗಡೆ ನಾವು ತಗ್ಗಿ ನಡೆಯುವ ಮಕ್ಕಳಾಗಿ ಸತ್ಯವನ್ನು ಪ್ರೀತಿಸುವ ಮಕ್ಕಳಾಗಿ ನಾವು ಜೀವಿಸಲು ಕೃಪೆ ಮಾಡುತ್ತದೆ. ಈ ಮೀಟಿಂಗ್ ಅಲ್ಲಿ ಒಬ್ಬರನ್ನ ಆಶ್ರಯಿಸು ಮಕ್ಕಳಾಗಿ ಜೀವಿಸಲು ನಿನ್ನ ಪರಲೋಕದ ಒಂದು ಅವರು ಒಂದು ವಾಸಿಗಳಾಗಿ ಈ ಒಂದು ಲೋಕದಲ್ಲಿ ಜೀವಿಸಲು ಕೃಪೆಯನ್ನು ಕೊಡುತ್ತದೆ. ಒಂದು ದಿನವನ್ನು ಏರ್ಪಿಸ್ಕೊಡ್ತೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆಯೇ, ಆಮೆನ್.